ಇದು ತುಂಡು ಮೆಣಸ ಆಯ್ತಲ್ಲ ಪಟ ಪಟವ ಎಲ್ಲ ಇನ್ನು ಅರ್ಧ ಆಗಿಲ್ಲ. ನೈ ಬಂದ್ ಬರ್ರಿ ನಮಗೆ ಆಯ್ತು ಸಾಕಾಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಏನಂತಂದರೆ ನಮ್ಮ ಕಿಟ್ಟಪ್ಪನಿಗೆ ಹಸುವಾಗಿಬಿಟ್ಟದೆ. ಅವನ ಫೇವ್ರೇಟ್ ಫುಡ್ ಏನಂತಂದರೆ ಮೊಸರನ್ನ. ಅವನು ಮೊಸರನ್ನ ಬಿಟ್ಟರೆ ಮತ್ತೆಂಥದ್ದು ತಿನ್ನೋದಿಲ್ಲ. ತರಕಾರಿ, ಮೀನಂದರೆ ಹಸಿ ಮೀನು ಅಷ್ಟೇ ತಿಂತಾನೆ. ಬಿಟ್ಟರೆ ಮೊಸರನ್ನ ಇದ್ದು ಬಿಟ್ಟರೆ ಅವನಿಗೆ ಎಂಥದ್ದು ಬೇಡ. ದೋಸೆ ಆಗಲಿ ಎಂತೆಂಥದ್ದು ಬೇಡ, ಮೊಸರನ್ನ. ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವತ್ತೂ ಕೂಡ ಮೊಸರನ್ನ ತಿನ್ನೋದು. ಅದಕ್ಕಾಗಿ ನಾನು ಅವನಿಗೆ ಹೆಸರು ಹಾಕಿದ್ದೀನಿ ಹ್ಯಾಟ್ಸನ್ ಕರ್ಡ್ ಹೇಳಿ. ಅದು ದಪ್ಪ ಮೊಸರಲ್ಲ ಇರ್ತದಲ್ಲ, ನಂದಿನಿಯ ದಪ್ಪ ಮೊಸರು, ಹ್ಯಾಟ್ಸನ್ ಕರ್ಡ್ ದಪ್ಪ ಮೊಸರು, ಅದೇ ಹಾಕಬೇಕು ಅವನಿಗೆ. ಏನು ಮಜ್ಜಿಗೆ, ಏನು ಮನೆ ಕಡೆದು ಸ್ವಲ್ಪ ತೆಳು ಮೊಸರು ಅದೆಲ್ಲ ಆಗೋದಿಲ್ಲ. ದಪ್ಪ ಮೊಸರು ಆಗಬೇಕು. ಮತ್ತು ಅನ್ನವನ್ನು ಕಲಸಿ ಹಾಕಿದ್ರಂತೂ ಇಡೀ ದಿನ ಅದೇ ತಿನ್ಕೊಂಡಿರ್ತ. ತಿರುಗಾಟ ಮಾಡ್ದ, ಮತ್ತು ಒಂದು ತಿಂದ ಹೋದ. ಹೀಗೆ ಒಂದು ಹ್ಯಾಟ್ಸನ್ ಕರ್ಡ್ ತಿಂದು ಹೆಂಗೆ ಬೆಳೆದೇನೆ ಹೇಳಿ ಇವ. ಹ್ಯಾಟ್ಸನ್ ಕರ್ಡ್ ಎಲೆ ಇವನಿಗೆ ಹೆಸರು. ಮೊಸರನ್ನ ಎಲೆ ಹೇಳೋದು ಇವನಿಗೆ ಹ್ಯಾಟ್ಸನ್ ಕರ್ಡ್. ನೋಡಿ, ಮೊಸರು ಕೊಟ್ಟುಬಿಟ್ರಂತೂ ಭಯಂಕರ ಖುಷಿ. ಗಪ್ಪ ಗಪ್ಪ ತಿಂತಾನೆ. ನೋಡಿ, ತೆಂಗಿನಕಾಯಿನಂತ ಬದನೆಕಾಯಿ ಸೈಜ್ ಇದು ಬಂದ ಸಾಕು ನಮಗೆ. ಆಮೇಲೆ ನೋಡಿ, ಇದೊಂದು ಬದನೆ ಗಿಡ ಸತ್ತೋಗಿತ್ತು ನೋಡಿ. ಈಗ ಮತ್ತೆ ಇದು ರಿಕವರಿ ಆಗ್ತಾ ಇದೆ. ಇದಕ್ಕೆ ನಾನು ಎಂತ ಹಾಕಿದೆ ಅಂದರೆ ಸಗಣಿ ನೀರನ್ನು ದಿನ ಹಾಕ್ತಿದ್ದೆ. ಎಲೆ ಎಲ್ಲ ಕಟ್ ಮಾಡಿದೆ, ಮತ್ತು ಬದನೆಕಾಯಿ ಎಲ್ಲ ಕಟ್ ಮಾಡಿದೆ ನೋಡಿ. ಹಾಗೆ ಮತ್ತೆ ಸಗಣಿ ನೀರೆಲ್ಲ ಹಾಕ್ತೇ ಉಳಿದೆ. ಮತ್ತೆ ಅಂತೂ ಚಿಗುರು ಬರ್ತಾಯಿದೆ ನೋಡಿ. ಏನು ತೊಂದರೆ ಇಲ್ಲ, ಇದು ರಿಕವರಿ ಆಗ್ತದೆ. ಮೊಸರನ್ನ ತಿನ್ಕ ಬಂದೆ ಈಗ. ಚಲೋ ಇತ್ತಣ್ಣ ಮೊಸರನ್ನ? ನೋಡಿ, ಇದನ್ನು ಬೀಜಕ್ಕೆ ಬಿಟ್ಟಿದೆ. ಆದರೆ ಒಳಗೇನೆ ಇತ್ತು ಬದನೆಕಾಯಿ ಹಾಳಾಗಿ ಈ ಥರ ಆಗೋಯ್ತು. ಇದು ಹುಳುಗಳು ಮಾಡಿರೋದು. ಕೀಟಗಳು ಬಂದು ಬದನೆಕಾಯಿನ ಹಾಳು ಮಾಡಿಬಿಡುತ್ತೆ.
ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಫುಲ್ ಹಣ್ಣಾಗಿ ಬೀಜ ತೆಗಿಲಿಕ್ಕಾಗ್ತಿತ್ತು. ಈಗ ಹಾಳಾಗಿಬಿಟ್ಟಿದೆ ಇದು ನೋಡಿ ಇವನ ಆಟನ. ನೋಡಿ ಫ್ರೆಂಡ್ಸ್, ನಮ್ಮನೆಗೆ ಸಿಂಗಾರಿ ಹತ್ರ ಎಲ್ಲ ಕಾರ್ದಾಟಿಗೆ ಹಾಕ್ಲಿಕ್ಕೆ ದರ್ಕಲ್ಲ, ಇದರಲ್ಲಿ ತಗೊಂಡ್ಬರೋದು. ಅದರಲ್ಲಿ ತಂದಿಟ್ಟಿದ್ದಾರೆ ನೋಡಿ. ಸ್ಟಾಪ್ ಮಾಡಿದ್ದಾರೆ ಹೀಗೆ. ನಮ್ಮನೆ ಕೋಳಿಗಳಿಗೆ ನೋಡಿ ಗೂಡಿಗೆ ಹೊರಕೆ ಮಾಡಿದ್ದಾರೆ, ಬಿಸಿಲು ತಂಪಾಗಲಿ ಅಂತ. ಆಮೇಲೆ ಮಳೆಗಾಲಕ್ಕೆ ಹೊರಕೆ ಆಗದೆ. ಈಗ ಇವ್ರನ್ನೆಲ್ಲ ಬಿಡಬೇಕು. ಮಧ್ಯಾಹ್ನ 1 ಗಂಟೆ ಇತ್ತು. ಆಮೇಲೆ ಇದು ಮಳೆಗಾಲಕ್ಕೆ ದರ್ಕೆಲ್ಲ ತುಂಬಿಸಿರೋದು, ಇದ್ರದ್ದು ಹೊರಕೆ ಆಗಬೇಕು. ಎಲ್ಲ ಹೊರಕೆ ಮಾಡಲಿಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ದಾದ ಇವತ್ತು ಆ ಕೆಲಸ ಮಾಡ್ತಾಯಿದ್ರೆ ನಾಳೆ ಈಗ ಹೊರಕೆ ಮಾಡ್ಬೋದು. ಇವತ್ತೆಲ್ಲ ತಯಾರಿ ಎಲ್ಲ ಆಯಿತು. ಇನ್ನು ಕೋಳಿಗಳನ್ನ ಬಿಟ್ಟು ಹೋಗೋದು ಊಟಕ್ಕೆ. ಕೊಡಿ ಕೊಡಿ. ನೋಡಿ ಅದೊಂದು ಕೋಳಿ ಗೂಡಿಂದ ಹೊರಗೆ ಬರೋಕ್ಕಾಗುತ್ತೆ, ಪರದಾಡ್ತದೆ. ಆ ಕೋಳಿ ಅಂತೂ ಬಂದು ಕರೀತದೆ. ಈಗ ನಾ ಹಿಡ್ಕೋದು ನಂಗೆ ಕಚ್ತದೆ ನೋಡಿ. ಕೂಡಲ್ಲ ಒಂದು ಕೋಳಿ ಮೇಲಿನ ಸತ್ತೋಗೋದು ತನ್ನಷ್ಟಕ್ಕೆ. ಅದೇ ನೋಡಿ ಕರೀತು. ಅಯ್ಯೋ ಶಿವನೇ, ಬಾ ಬಾ ಹಿಂಗ ಬಾ ಹಿಂಗ ಬಾ. ನೋಡಿ ಈರುಳ್ಳಿ ಇಟ್ಟರೆ ಬಾಳೆಗೊನೆ ಎಲ್ಲಿಡೋದು ಅಂತ ಕೇಳ್ತಾ ಇದ್ರು. ಎರಡೂ ಅದರ ಪಕ್ಕನೇ. ಈ ಜಾಗವನ್ನು ನಾವು ಈ ಥರ ಏನಾದರೂ ತಗೋದಿಕ್ಕೆಲ್ಲ ಬೇಕಾಗ್ತದೆ ನೋಡಿ. ಬಾಳೆಗೊನೆ, ಈರುಳ್ಳಿ ಮತ್ತು
ಏನಾದರೂ ತರಕಾರಿ ಎಲ್ಲ ಇರೋದನ್ನು ತೋಗ್ಲಿಕ್ಕೆ ಬೇಕಾಯ್ತದೆ ಹೇಳೇನೆ ಮಾಡಿಸಿಟ್ಟಿದ್ದೀವಿ ಈ ಥರ ಒಂದು ಜಾಗವನ್ನು ನೋಡಿ. ಇದು ಈ ಜಾಗದಲ್ಲಿ ತೋಗೋದಲ್ಲಿಂದ ನಾವು ಈ ಜಾಗದಲ್ಲೇ ಇಡೋದು ಎಲ್ಲನೂ ನೋಡಿ. ಇವತ್ತೊಂದು 4 ಗಡ್ಡೆ ತೆಗೆದಿದ್ದೀನಿ. ಇದು ಗೆಣಸು, ಬಿಳಿ ಗೆಣಸು ನಮ್ಮನೆಯಲ್ಲೇ ಆಗಿರೋದು 4 ಸಿಕ್ಕಿತು ನೋಡಿ. ಇಲ್ಲಿ ನಮ್ಮನೆ ಬುಲ್ಲಜ್ಜನ ಪರಿಸ್ಥಿತಿ ನೋಡಿ ಹೆಂಗಾಗದೆ ಹೇಳಿ. ಮುಖ ಎಲ್ಲ ಯಾರೋ ತಿಂದಾಕ್ಬಿಟ್ಟಾರೆ ಬುಲ್ಲಜ್ಜ ಕಾಲು ಕುಂಟಾಗದೆ ಅಲ್ಲ ಬುಲ್ಲಜ್ಜ ನೋಡಿ, ಕಾಲು ಕುಂಟು ಹೀಗೆ ಸುಮಾರು ನಮ್ಮ ಮನೆಯಲ್ಲಿ ಆಗದೆ. ಬಗ್ಗೆ ಸ್ವಲ್ಪ ನನ್ನ ಆರೈಕೆ ಮಾಡು ಹೇಳಿ ಹೇಳ್ತೇ ಬನ್ನೊಂದು, ಮತ್ತೇನಲ್ಲ. ಬುಲ್ಲಜ್ಜನ ಆರೈಕೆ ಮಾಡ್ಬೇಕಂತೆ. ಮುಖ ನೋಡ್ಕನಿಂದ ಬುಲ್ಲಜ್ಜ. ಬುಲ್ಲಜ್ಜ ಏನು ಬುಲ್ಲಜ್ಜ? ಮನೇಲಿ ಆಗಿರೋ ಸ್ಪೆಷಲ್ ಹೂ ನೋಡಿ, ಸೂಪರ್ ಆಗಿದೆ. ನೆಲ ಗುಲಾಬಿ ನೋಡಿ. ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇರ್ತದೆ. ನಿಲ್ಲ ಮರೆಯ, ಬೇರೆ ಬೇರೆ ಕಲರ್ಸ್ ಇರ್ತದೆ ಇದರಲ್ಲಿ. ನಮ್ಮ ಮನೆಯಲ್ಲಿ ಪಿಂಕ್ ಕಲರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು ಹೂವು. ನೈ ಬಂದ್ಬರ್ರಿ ನಮಗೆ. ಆಯ್ತು ಸಾಕಾಯ್ತ ಮಗ ಆಡಿಸಿ. ಒಂದು ಕೋಲಕ್ಕೆ ಹಂದೆ ಓಡಾಯ್ತದೆ. ಕಣ್ಣು ತಲೆ ನೀಗಿತ್ತಲ್ಲಿ ಹೋಯ್ತದಿ ಅದು. ನೈ ಬಂದ್ ಮಾರೇನೆ ಕುಂದಾಕ್ಲಿಲ್ಲಲ್ಲೇ. ಅದನ್ನ ಕುಂದಾಕ್ಬೇಕಾಗಿತ್ತ ಪಾಪ. ಬಸ್ ತಪ್ಸ್ಕೊಂಡು ಬಂದ ನೋಡಿ ಬೈಕ್ಗೆ. ಗುಣವಂತ ಜಾತ್ರೆಗೆ ಹೋಗಿದ್ವಿ, ಹಾಗೆ ವ್ಲೋಗೆಲ್ಲ ನೀವು ನೋಡಿರ್ತೀರ. ಅಲ್ಲಿಂದ ಸುಮಾರಷ್ಟು ಶಾಪಿಂಗ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಳೆ ತಗೊಂಡಿದ್ದೀನಿ ನಾನೊಂದು 2 ಡಜನು. ಈ ಕಲರ್ ಇದು ಡ್ರೆಸ್ ಮ್ಯಾಚಿಂಗ್ ಆಗ್ತದೆ ಅಂತ ತುಂಬ ಚೆನ್ನಾಗಿದೆ. ಕೆಲವೊಂದು ಜಾತ್ರೆಯಲ್ಲೆಲ್ಲ ಈ ಥರ ಬಳೆಗಳು 100 ರುಪೀಸ್ ಆಗಿತ್ತು. ಈಗ ಇವತ್ತಿನ ಜಾತ್ರೆಯಲ್ಲಿ 150 ರೂಪಾಯಿ ಆಗಿತ್ತು. ಮತ್ತು ಗಟ್ಟಿ ಇತ್ತು ಗಾಜಿನ ಬಳೆ. ನನಗಂತೂ ಗಾಜಿನ ಬಳೆ ಅಂತಂದರೆ ತುಂಬ ಇಷ್ಟ. ಅದರ ಸೌಂಡ್ ಆಗಿರ್ಬೋದು ಎಲ್ಲನೂ. ಸೊ ಲ್ಯಾವೆಂಡರ್ ಕಲರು ಮತ್ತು ಡಾರ್ಕ್ ಬ್ಲೂ ಕಲರು 2 ಕಲರ್ ತಗೊಂಡಿದ್ದೆ ನೋಡಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ಇದನ್ನು ಮಿಕ್ಸಲ್ಲೂ ಕೂಡ ಹಾಕ್ಬೋದು, ಹಾಗೆಯೇ ಒಂದೊಂದು ಡಜನಲ್ಲೂ ಕೂಡ ಹಾಕ್ಬೋದು. ಹಾಫ್ ಡಜನಿಂದ ಬೇರೆ ಬೇರೆ ಕಲರ್ಸ್ ತಗೊಳ್ಳುವ ಅಂತ ಇದ್ದೀನಿ. ಅವರು ಹಾಕಿ ಕೊಡೋದಿಲ್ಲ ಅಂತಂದರು, ಹಾಗಾಗಿ ಒಂದೊಂದು ಡಜನನ್ನು ತಗೊಂಡಿದ್ದೀನಿ. 300 ರೂಪಾಯಿ ಕೊಟ್ಟು 2 ಡಜನ್ ಅಂತ. ಆಮೇಲೆ ಇದು 10 ರೂಪಾಯಿ ರಬ್ಬರ್ ಬ್ಯಾಂಡ್ಸ್ ಚೆನ್ನಾಗಿದೆ ನಮಗೆ ಎಲ್ಲಾದರೂ ಮ್ಯಾಚಿಂಗ್ ಎಲ್ಲ ಮಾಡಲಿಕ್ಕೆ ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ, ಅವರಿಗೆಲ್ಲ ಈ ರೀತಿಯಾದಂತಹ ಕ್ಲಿಪ್ಗಳು. ಇದು ಒಂದೊಂದು ಸೆಟ್ಟಿಗೆ 30 ರೂಪಾಯಿ ಮತ್ತು 20 ರೂಪಾಯಿದೆಲ್ಲ ಉಂಟು. ಹೀಗೆ ಸುಮಾರಷ್ಟೆಲ್ಲ ತಗೊಂಡು ಬಂದಿದೆ. ನಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದರು, ಅವರಿಗೆಲ್ಲ ಹೀಗೆ ಇದನ್ನೆಲ್ಲ ಕೊಡಲಿಕ್ಕೆ ಆಗ್ತದೆ ಅಂತ. ಹಾಗೆಯೇ ಒಂದು ವಾರದಿಂದ ನಮ್ಮ ಮನೇಲಿ ನೆಂಟರು ಪ್ರತಿದಿನ ಸ್ಪೆಷಲ್ ಆಗ್ತಾಯಿತ್ತು. ಹಾಗೆ ಕೆಲವೊಂದೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸಂತೆಗೆ ಹೋಗಿದ್ವಿ ನೋಡಿ, ಗುಣವಂತೆ ಜಾತ್ರೆಗೆ ಹೋಗಿದ್ದೇನೆ. ಆಮೇಲೆ ಅಲ್ಲಿಂದ ಕರ್ಬೂಜ ಹಣ್ಣನ್ನು ಕೂಡ ತಗೊಂಡಿದ್ದೆ. ಕೆಜಿಗೆ ಎಷ್ಟು ಅಂತ ಗೊತ್ತಿಲ್ಲ. ಇದು ಒಂದು ಫ್ರೂಟು ತೂಕ ಮಾಡಿದಾಗ 1.5 kg ಇತ್ತು. ಹಾಗೆ ನಾನು ಅವರು 70 ರೂಪಾಯಿ ಆಯ್ತದೆ ಅಂತ ಹೇಳಿದರು. ಸರಿ ಅಂತ 70 ರೂಪಾಯಿ ಕೊಟ್ಟು ತಗೊಬಂದಿದೆ. ಹಾಗೆ ಇವತ್ತಿನ ದಿನ ಮಿಲ್ಕ್ ಶೇಕ್ ಮಾಡುವ ಅಂತ ಹೇಳಿ ಈಗ ಹಣ್ಣನ್ನೆಲ್ಲ ಬಿಡಿಸ್ತಾ ಕೂತಿದ್ದೇನೆ.
ಇದ್ದೀನಿ ನೋಡಿ. ಇದರದ್ದು ಬೀಜ ತೆಗೆದು ನಾವು ಮನೆಯಲ್ಲೂ ಕೂಡ ಹಾಕಿ ಮಾಡ್ಬೋದು. ಆದರೆ ಇದು ತುಂಬ ದೊಡ್ಡ ಫ್ರೂಟ್ ಮತ್ತು ಬೆಳೆದಿರುವಂಥ ಹಣ್ಣಿನ ಬೀಜ ಆದರೆ ಚೆನ್ನಾಗಿ ಗಿಡ ಆಗಿ ಕಾಯಿ ಆಗ್ತದೆ. ಹಾಗಾಗಿ ಇರುವಂಥ ಹಣ್ಣುಗಳಲ್ಲಿ ದೊಡ್ಡ ಹಣ್ಣನ್ನು ಆರಿಸ್ಕೊಂಡು ಬಂದಿದ್ದೀನಿ. 1.5 kg ಜಾಸ್ತಿ ಇತ್ತು ಇದೊಂದು ಹಣ್ಣು. ಹಾಗೆ ಸುಮಾರಷ್ಟು ಜನ ಇರೋದ್ರಿಂದ ಇದು ಒಂದು ಹಣ್ಣು ಬೇಕಾಗ್ತದೆ ಅಂತ ಹೇಳಿ ನಾನೀಗ ಪೂರ್ತಿ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣಿನ ಒಳಗಡೆ ಇರುವಂಥ ಹಣ್ಣನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಈಗ ಇನ್ನೊಂದು ಮಿಕ್ಸಿ ಜಾರಿಗೆ ಮಿಲ್ಕ್ ಕ್ಯೂಬ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 3 ಲೀಟ್ರ್ ಆಗುವಷ್ಟು ಮಿಲ್ಕ್ ಕ್ಯೂಬನ್ನು ಹಾಕಿದ್ದೀನಿ. ಇದು ಒಂದು ಜಾರಿಗೆ ಪೂರ್ತಿಯಾಗಿ ಆಗೋದಿಲ್ಲ, ಹಾಗಾಗಿ 2 ಟ್ರಿಪ್ಪಲ್ಲಿ ಮಾಡ್ಕೊತ ಇದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಕರ್ಬೂಜ ಹಣ್ಣು ಮತ್ತು ಸಿಹಿಗೆ ತಕ್ಕಷ್ಟು ಸಕ್ಕರೆ, ತುಂಬ ಸ್ವೀಟ್ ಆಗಬಾರ್ದು, ಲೈಟಾಗಿ ಇರಬೇಕು. ಹಾಗಾಗಿ ಒಂದು 3 ಸ್ಪೂನ್ ಆಗುವಷ್ಟು ಶುಗರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಬೇಕು. ಈ ಥರ ಜ್ಯೂಸ್ ಜಾರ್ ಇದ್ದರೆ ಚೆನ್ನಾಗಿರ್ತದೆ ಜ್ಯೂಸ್. ಹಾಗೆಯೇ ನನಗಂತೂ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕು ಇದೆಲ್ಲ ತುಂಬ ಇಷ್ಟ ಆಗ್ತದೆ. ಜ್ಯೂಸ್ಗಳಲ್ಲಿ ಇತ್ತೀಚೆಗೆ ಕರ್ಬೂಜ ಶೇಕ್ ಮತ್ತು ಚಿಕ್ಕು ಶೇಕ್ ತುಂಬ ಇಷ್ಟ ಆಗ್ತಾ ಉಂಟು. ಹಾಗಾಗಿ ಈಗ ಮತ್ತು ಶೇಕಿಗೆಲ್ಲ ಈ ಥರ ಶೇಕ್ಗಳನ್ನೆಲ್ಲ ಕುಡಿತಾ ಇದ್ರೆ ಆರಾಮ್ ಅನಿಸುತ್ತೆ, ಹಾಯಿ ಅನಿಸುತ್ತೆ. ಹಾಗಾಗಿ ಏನಾದರೂ ತಿನ್ನೋದಕ್ಕಿಂತ ಈ ಥರ ಶೇಕ್ಗಳನ್ನೇ ಕುಡಿತಾ ಇರಬೇಕು ಅಂತ ಅನ್ನಿಸ್ತದೆ. ಹಾಗೊಂದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಕರ್ಬೂಜ ಹಣ್ಣು. ಹಾಗೆ ಮಕ್ಕಳೆಲ್ಲ ಇದರೆಲ್ಲ ತುಂಬ ಇಷ್ಟಪಡ್ತಾರೆ ಅಂತೇಳಿ ಎಲ್ರಿಗೂ ಕೂಡ ಇವತ್ತು ಈ ಜ್ಯೂಸನ್ನು ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳೆಲ್ಲ ಬಂದವಾಗ, ನೆಂಟರೆಲ್ಲ ಬಂದವಾಗ ನಾವು ಮನೆಯಲ್ಲೇ ತಯಾರು ಮಾಡಿ ಕೊಡೋದ್ರಿಂದ ತುಂಬ ಖುಷಿ ಅಂತ ಅನಿಸುತ್ತೆ. ಎಂತ ಜ್ಯೂಸು ಕುಡ್ದು ಹೇಳಿ ಟೇಸ್ಟಲ್ಲಿ. ಅವ್ರನ್ನೆಲ್ಲ ತೋರಿಸ್ತಾ ಹೇಳ್ರಿ ಹಿಂಗೆಲ್ಲ ರಿವ್ಯೂ ಕೊಟ್ರೆ ಕಷ್ಟ ಆಯ್ತದ. ಹಾಗೆ ನಮ್ಮದು ಅಡಿಕೆ ಕೆಲಸ ಹೊಲ್ದಿದ್ವಿ ನೋಡಿ, ಅದನ್ನೆಲ್ಲ ಮಾರಾಟ ಮಾಡಾಯಿತು. ಮೊನ್ನೆದಾದ ಕುಮಟಾಗೆ ಹೋಗಿ ಅಡಿಕೆನೆಲ್ಲ ಮಾರಾಟ ಮಾಡಿ, ಮತ್ತು ಕುಮಟಾದಲ್ಲಿ ಬ್ಯಾಡಗೆ ಮೆಣಸು ತುಂಬ ಫೇಮಸ್. ಎಷ್ಟೆಷ್ಟೋ ದೂರದಿಂದೆಲ್ಲ ಕುಮಟಾಗೆ ಬಂದು ಒಣಮೆಣಸು ಈ ಥರದನ್ನೆಲ್ಲ ತಗೊಂಡು ಹೋಗ್ತಾರೆ. ಹಾಗೆ ನಮ್ಮ ಮನೇಲಂತೂ ಪ್ರತಿ ವರ್ಷ ಕುಮಟಾದಿಂದನೇ ಒಣಮೆಣಸನ್ನೆಲ್ಲ ತರೋದು, ಬ್ಯಾಡಗೆ ಮೆಣಸು. ಹಾಗೆಯೇ ಕುಮಟಾ ಮೆಣಸು ಅಂತಲೂ ಕೂಡ ತುಂಬಾ ಫೇಮಸ್. ಸೊ ಇದು ಇವಾಗ ಸುಮಾರಷ್ಟು ರೇಟ್ಗಳಲ್ಲೆಲ್ಲ ಸಿಗ್ತದೆ, ಕ್ವಾಲಿಟಿ ಮೇಲೆ ಇರುತ್ತೆ. ಹಾಗೆಯೇ ಬೇರೆ ಬೇರೆ ಇರುತ್ತೆ, 400, 410, 420, 430, 450, 500 ಹೀಗೆಲ್ಲ ಇರುತ್ತೆ. ಇದು ನಮ್ಮದು ದಾದಾ ತಂದೆದು ಫಸ್ಟ್ ಕ್ವಾಲಿಟಿ ಮೆಣಸು, 450 ರೂಪಾಯಿ. ಹಾಗೆ ಜಾಸ್ತಿ ತಗೊಂಡ್ರೆ 10 ರೂಪಾಯಿ, 15 ರೂಪಾಯಿ ಹೀಗೆ ಡಿಸ್ಕೌಂಟ್ ಮಾಡ್ತಾರೆ. ಸೊ ದಾದ ಒಂದು 10 kg ತಂದಿದ್ರು. ನಮಗೆ ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದು 20ರಿಂದ 25 kg ಆಗುವಷ್ಟು ಬ್ಯಾಡಗಿ ಮೆಣಸನ್ನು ತಂದಿಟ್ಕೊತಿದ್ವಿ. ಈ ವರ್ಷ ಸ್ವಲ್ಪ 10 kg ತಂದಿದ್ದಾರೆ. ಹಾಗೆ ಅದನ್ನೆಲ್ಲ ಬಿಸಿಲಲ್ಲಿ 1-2 ದಿನ ಬಿಸಿಲಲ್ಲಿ ಒಣಗಿಸಿ ಅದರ ತೊಟ್ಟನ್ನೆಲ್ಲ ಸಣ್ಣಕ್ಕಿಟ್ಟು ಬಾಕಿ ಇರೋದನ್ನೆಲ್ಲ ತೆಗೆದು ಚೆನ್ನಾಗಿ ಒಣಗಿಸಿ ಒಂದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಹಾಕಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಾವು ಚೆನ್ನಾಗಿ ಬಳಸ್ಕೊಳ್ಬೋದು. ಇನ್ನು ಮೆಣಸಿನ ರೇಟೆಲ್ಲ ಜಾಸ್ತಿ ಆಗೋದು ಕಡಿಮೆ ಆಗೋದು ಹೀಗೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ನಾವು ವರ್ಷದಲ್ಲಿ ಒಂದು ಸರಿ ಮೆಣಸನ್ನೆಲ್ಲ ತಗೊಂಡ್ಬಿಡ್ತೀವಿ.
ಅಂತೂ ಈ ಸೀಸನ್ನಲ್ಲೇ ಎಲ್ಲ ಸಾಮಾನುಗಳು ಬಂದಿರುತ್ತೆ. ಕೊತ್ತಂಬರಿ ಆಗಿರ್ಬೋದು, ರಾಗಿ ಈ ಥರದ್ದೆಲ್ಲ. ಹಾಗೇ ಮೆಣಸನ್ನೆಲ್ಲ ತಂದಾಯಿತು. ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ತೊಟ್ಟನ್ನೆಲ್ಲ ತೆಗ್ದು ಈ ಥರ ಇಟ್ಟಿದ್ದೀವಿ. ಇದರಲ್ಲಿ ತುಂಡು ಮೆಣಸು ಆ ಥರ ಎಲ್ಲ ಇರುತ್ತೆ ನೋಡಿ, ಕಟ್ಟಾಗಿರುವಂಥದ್ದು. ಅದನ್ನೆಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿರುವಂಥ ಮೆಣಸನ್ನು ಮಾತ್ರ ಬಿಸಿಲಲ್ಲಿ ಒಂದು 4-5 ಬಿಸಿಲಲ್ಲಿ ಒಣಗಿಸಿ ಒಂದು ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಹಾಕಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಬಳಸ್ಬೋದು. ಮಾಡ್ಬೇಕಾ ನಿಂದು?